ತುಂಬಾ ಜನ ಕೇಳ್ತಾರೆ ಅಪೆಂಡಿಸೈಟ್ ಅದ್ರ ಪಡಿಗೆ ಅದು ಹೋಗ್ಬಿಡುತ್ತಾ ಅಂತ ಹೇಳಿ. ಸೊ ಅಪೆಂಡಿಸೈಟಿಸ್ ಅನ್ನೋದು ಅಪೆಂಡಿಕ್ಸ್ ಇನ್ಫ್ಲಮೇಷನ್. ನಾವು ತಾಯಿ ಗರ್ಭದಲ್ಲಿ ಸುಮಾರು ಅಂಗಗಳು ಜನನ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಸಣ್ಣ ಕಳ್ಳು ದೊಡ್ಡ ಕಳ್ಳು ಮಧ್ಯೆ ಔಟ್ ಪೋಚಿಂಗ್. ಇದಕ್ಕೆ ತನ್ನದೇ ಯಾವ್ದು ಕಾರ್ಯ ಇಲ್ಲ. ಇನ್ ಕೇಸ್ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಆ ಅಪೆಂಡಿಕ್ಸ್ ಅನ್ನೋದು ದಪ್ಪ ಆಗಿ ರಸ್ ತುಂಬಿಕೊಂಡು ಹೊಡೆದೋಬಹುದು. ಆ ಸಂದರ್ಭದಲ್ಲಿ ನಿಮಗೆ ಐ ಫೀವರ್ ಮತ್ತೆ ಎಮರ್ಜೆನ್ಸಿ ಬಂದು ಇಲ್ಲ ಸರಿ ಸೆಪ್ಸಿಸ್ ಅಲ್ಲಿ ಬರ್ತಾರೆ ಪೇಷಂಟ್. ಅಂದ್ರೆ ಬಸ್ ಹೊಟ್ಟೆಯಲ್ಲಿ ಕಲೆಕ್ಟ್ ಆಗಿ ಅದು ಮೈಗತಿ ಸೆಪ್ಸಿಸ್ ಅಂದ್ರೆ BP ಕಡಿಮೆ ಆಗೋದು, ಪಲ್ಸ್ ಜಾಸ್ತಿ ಆಗೋದು, ಹೈಪೋಟೆನ್ಷನ್ ಆಗೋದೆಲ್ಲ ಆಗುತ್ತೆ. ಸೊ ಹಾಗಾಗಿ ಅಪೆಂಡಿಕ್ಸ್ ಉಲ್ಬಣ ಆದ್ರೆ ಅಪೆಂಡಿಕಲ್ ಪಸ್ ಆಗ್ಬೋದು, ಅಂದ್ರೆ ಆಪ್ಸಿಸ್ ಆಗ್ಬೋದು, ಅಥವಾ ಅಪೆಂಡಿಕ್ಸ್ ಇನ್ಫ್ಲಮೇಷನ್ ಆಗಿ ಸಣ್ಣ ಕಳ್ಳು ದೊಡ್ಡ ಕಳ್ಳು ಎಲ್ಲ ಒಟ್ಟಿಗೆ ಅಲ್ಲಿ ಮುದ್ದೆ ತರ ಅಂಟ್ಕೊಳುತ್ತೆ. ಅದಕ್ಕೆ ಅಪೆಂಡಿಕಲ್ ಮಾಸ್ ಅಂತೆ. ಆ ಸಂದರ್ಭದಲ್ಲಿ ತಿಂದಿದ್ದೆಲ್ಲ ಹೊರ ಬರ್ತಾ ಇರುತ್ತೆ, ಯಾಕಂದ್ರೆ ಅದು ಮಾಸ್ ಆಗಿ ಅಬ್ಸ್ಟ್ರಕ್ಷನ್ ತರ ಕಾಣ, ಅಂದ್ರೆ ಕರಡು ಬ್ಲಾಕ್ ತರ ಅನ್ಸುತ್ತೆ. ಸೊ ಒನ್ಸ್ ನಿಮಗೆ ಅಪೆಂಡಿಸೈಟಿಸ್ ಇದೆ ಅಂತ ಗೊತ್ತಾದ್ರೆ ಕೇವಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿಕ್ ಅಪೆಂಡಿಸೆಕ್ಟಮಿ ಮಾಡಿಸ್ಕೊಂಡ್ಬಿಟ್ರೆ ಅದು ಗೋಲ್ಡ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್. ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಮ ಒಂದು ಹಾಸ್ಪಿಟಲ್ ಸ್ಟೇ ಜಾಸ್ತಿ ಆಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ, ಸೊ ರಿಕವರಿ ಡಿಲೇ ಆಗುತ್ತೆ. ಸೊ ಈ ಮಾಹಿತಿ ದಯವಿಟ್ಟು ನಿಮ್ಮ ಸ್ನೇಹಿತರು ಮತ್ತೆ ಸಂಬಂಧಿಕರು ಶೇರ್ ಮಾಡಿ, ಯಾಕಂದ್ರೆ ಆ ಒಂದು ನೆಗ್ಲಿಜೆನ್ಸ್ ಅವ್ರು ಮಾಡಬಾರ್ದು.